ಇವತ್ತು ಯಾಕೋ ಏನು ಮಾಡೋಕ್ಕೂ ಮನಸ್ಸೇ ಬತ್ತಾಯಿಲ್ಲ. ಈ ಸುನೀಲ ಬೇರೆ ಯಾವಾಗಲೂ ಅವ್ರ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಓಡ್ ಹೊಂಟೈತಾನೆ. ರಜೆ ಸಿಕ್ಕಿದ್ರೆ ಸಾಕು ಹೋಗ್ಬಿಡ್ತಾನೆ. ನನ್ನ ಜೊತೆ ಆಟ ಆಡೋರೇ ಇಲ್ಲ ಯಾರೂ. ಏನು ಮಾಡೋದು ಏನೋ. ಈ ಅಮ್ಮ ಅಜ್ಜಿಗಾದ್ರೂ ವ್ಯಾಲ್ಗೊಳೆ ಮನೆ ಆಡೋಣ ಬನ್ನಿ ಅಂದರೆ ಇವರು ಅವಳೆ ಹೆಂಗೆ ಆಡ್ತಾರೆ ಹಂಗೆಯ. ಅಮ್ಮ ನೋಡಿದ್ರೆ ನನಗೆ ಕೆಲಸ ಇಟ್ಕೊಳೋ ನಿನ್ನ ಜೊತೆ ಆಟಾಡ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನತ್ತೆ. ಈ ಅಜ್ಜಿ ನೋಡಿದ್ರೆ ಪಕ್ಕದ ಮನೆ ಸಾವಿತ್ರಿ ಜೊತೆ ಮಾತಾಡೋಕ್ಕೆ ಅಂತ ಹೋಯ್ತದೆ. ನನ್ನ ಜೊತೆ ಆಟ ಆಡೋರೇ ಯಾರೂ ಇಲ್ಲ. ಏನು ಮಾಡೋಣ? ಇನ್ನು ಅಜ್ಜನ ಜೊತೆಲಿ ತೋಟಕ್ಕೆ ಹೋಗೋಣ ಅಂತಂದರೆ ಅದಕ್ಕೂ ಅಜ್ಜ ಕರ್ಕೊಂಡು ಹೋಗೋಕ್ಕಿಲ್ಲ. ನಾನು ಸುಮ್ಮನೆ ಕುತ್ಕೊಳ್ಳೋದಾಯ್ತು ಅಷ್ಟೇ, ಇನ್ನೇನು ಮಾಡೋಂಗಿಲ್ಲ, ಏನೂ ಇಲ್ಲ. ಹಂಗೂ ಈಗ ಭಾನುವಾರ ಯಾಕಾದರೂ ಬರುತ್ತೋ ನಂಗಾಗುತ್ತೆ. ಶನಿವಾರ ಆದರೆ ಅರ್ಧ ದಿನ ಸ್ಕೂಲಲ್ಲಿ ಆಟಾಡ್ಕೊಂಡು ಬಂದಿರ್ತೀನಿ, ಏನು ಅನ್ಸೋಕ್ಕಿಲ್ಲ. ಈ ಸ್ಕೂಲ್ ಮುಗಿದ ತಕ್ಷಣ ಮನೆಗೆ ಬರ್ತೀನಿ, ಆಟಾಡ್ತೀನಿ, ಮಲ್ಕೊತೀನಿ. ಈ ಭಾನುವಾರ ಬೆಳಗಿಂದ ಸಂಜೆ ಗಂಟ ಮನೇಲೇ ಇರಬೇಕಲ್ಲ, ಸಾಕಾಗೋಯ್ತದೆ ನನಗಂತೂ. ಅಪ್ಪ ಅಷ್ಟಿಗೆ ಹೇಳ್ಬಿಡ್ಬೇಕು ಭಾನುವಾರನೂ ಈ ಸ್ಕೂಲ್ ಮಾಡಿ ಅತ್ತೆಗೆ ಅಂತವ. ಪಾಪ ಲೇ ಪಾಪ, ಇದ್ಯಾಕ್ಲ ಇವತ್ತು ಹಿಂಗೆ ಕೂತಿದ್ದಿ? ಏನಾದ್ಲಾ? ಯಾಕ್ಲಾ? ಏನಾರು ಬೇಜಾರು ಆತ? ಏನು ಮಕ್ಳ ಜೊತೆ ಜಗಳಾಡ್ಕೊ ಬಂದೇನಲ್ಲ? ಸುನೀಲ್ ಏನಾರು ಒಂದು ಏನು? ಇದ್ಯಾಕ್ಲ ಹಿಂಗೆ ಬಂದು ಕುಂತಿದ್ಯಾ? ಆಟಾಡಕ್ಕೆ ಹೋಗೋದಲ್ವೇ ಸುನೀಲ ಕೃಷ್ಣನ ಜೊತೆ ಎಲ್ಲ ಹೋಗೋದು ಬಿಟ್ಟು ಇದ್ಯಾಕೆ ಹಿಂಗೆ ಕೂತಿದ್ದಿ? ಏನಾದಪ್ಪ? ಏನೂ ಇಲ್ಲ ಕಣಜ್ಜಿ. ಆವಾಗಲೇ ನಾನು ಈ ನಾಟಕ ಬಾ ಅಂದರೆ ಬರಲಿಲ್ಲ, ಇವಾಗ ಬಂದು ಏನಾಯ್ತು ಅಂತಂತ್ಯಾ? ಏನಂತಂದರೆ ಸುನೀಲ ಅವ್ರ ಊರಿಗೆ ಹೋಗೋನು, ಅವ್ರ ಅಜ್ಜಿ ಊರಿಗೆ. ಯಾವಾಗಲೂ ಮಾತಿತ್ತರು ಅವ್ರ ಅಜ್ಜಿ ಊರಿಗೆ ಹೋಗ್ಬಿಡ್ತಾನೆ. ಅದಕ್ಕೆ ನನಗೆ ಆಟ ಆಡೋಕ್ಕೆ ಯಾರೂ ಇಲ್ಲ ಕಣಜ್ಜಿ. ಅದಕ್ಕೆ ಸುಮ್ಕೆ ಬಂದು ಕುಂತಿದ್ದೀನಿ. ಇನ್ನೇನು ಮಾಡೋದು ನೀನು ಹೇಳು? ವಾ ಹಂಗೆಲ್ಲ ಪಾಪ, ನೀನು ಆಗಲಿ ಹೇಳೋಕ್ಕಿಲ್ವಾ? ಸುಮ್ಮನೆ ನೀನು ತಮಾಷೆ ಮಾಡ್ತಿರ್ತೀಯಲ್ಲ, ಆಟಕ್ಕೆ ಬಾರಜಿ ಅಂತವ, ಹಂಗೆ ತಮಾಷೆ ಮಾಡ್ತಿದ್ದೀಯೇನೋ ಅಂತವ. ನಾನು ಹೋಗಿದ್ದೆ ಕಂಡ ಸಾವಿತ್ರಿ ಮನೆ ತವ. ನೀನು ಆವಾಗಲೇ ಹೇಳಿದ್ದಿದ್ರೆ ಇಲ್ಲೇ ಇರ್ತಿರ್ಲಿಲ್ವ ನಾನು? ಬಾ ತೆಗಿ, ಏನು ಆಟ ಆಡೋಣ ಬಾರಪ್ಪ, ಆಟ ಆಡೋಣ ತೆಗಿ. ಇನ್ನೇನು ಮಾಡೋಣ? ನಿನ್ನ ಜೊತೆ ಕುತ್ಕೊಂಡು ಆಟ ಆಡೋದೇ, ಇನ್ನೇನು ಮಾಡೋಕ್ಕಾಯ್ತದೆ ಹೇಳು? ಅಲ್ಲ ನಿಮ್ಮ ಅಜ್ಜಿ ಏನಾದ್ರು ಬಂತ ಏನು? ಊಟಕ್ಕೂ ಬಂದಿಲ್ಲ, ಏನೂ ಇಲ್ಲ. ಇವತ್ತು ಬೆಳಗ್ಗಿಂದವ 12 ಗಂಟೆ ಆಗಕ್ಕೆ ಬಂತು, ಇಷ್ಟೊತ್ತು ಗಂಟೆ ಬಂದಿಲ್ಲ. ಅದು ಏನು ಮಾಡ್ತತ್ತೋ ಏನು ಇವು ಅಜ್ಜಿ ಗೊತ್ತಿಲ್ಲ ಕಣಪ್ಪ. ಹೋಗತ್ತಾಗ ನೋಡ್ಕೊಂಡವ್ರು ಬರೋಣ ಬಾರ್ಲ ಪಾಪ ತೆಗಿ, ತೋಟತ್ತ ಹೋಗಿ ಬರೋಣ. ಹೋಗೋಣ ತಾಟತ್ತ ಹೋಗೋಣ. ಸರಿ ಕಣಜ್ಜಿ, ಆಯಿತು ನಡಿ ಹೋಗೋಣ. ನಾನು ಆವಾಗಲೇ ಕೇಳೋಣ ಅಂತಿದ್ದೆ, ನೀನು ಬೈತೆ ಅಂತವ, ನಾನು ಕೇಳಿರಲಿಲ್ಲ ಅಷ್ಟೇ. ನಡಿ ಇವಾಗ ತಾಟತ್ತ ಹೋಗೋಣ. ಅಲ್ಲೋದ್ರೆ ನನಗೇನು ಬೋರ್ ಆಗಲ್ಲ, ಏನೂ ಇಲ್ಲ. ನಾನು ಚೆನ್ನಾಗಿ ಆಟ ಆಡ್ಕೊಂಡಿರ್ತೀನಿ. ಅದೇನೋ ಒಂದು ಗಾದೆ ಐತಲ್ಲೋ, ಡಾಕ್ಟ್ರು ಹೇಳಿದ್ರು ಹಾಲುವನ್ನ, ರೋಗಿ ಬೇಯಿಸಿದ್ದು ಹಾಲುವನ್ನ ಅಂತವ. ಹಂಗಾಗೋದು ನೋಡು. ನೀನು ಅದ್ದಿ ಯೋಚನೆ ಮಾಡ್ಕೊಂಡು ಕೂತಿದ್ದೇನು, ಹೋಗೋಣ ತೋಟತ್ತವ ಅಂತವ. ನಾನು ಅದನ್ನೇ ಹೇಳ್ಬಿಟ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟೆ ನೋಡು. ಅದು ಏನು ಇಷ್ಟಲ್ಲ ನಿನಗೆ ಮಗನೇ? ಆ ತೋಟತ್ತ ಹೋಗೋಕ್ಕೆ ಈಗಿನ ಮಕ್ಕಳು ತೋಟ ಗದ್ದೆ ಅಂದರೆ 3 ಮೈಲಿ ಓದ್ತೇವೆ. ಅಯ್ಯೋ ನೀನು ಇವಾಗ ಚಿಕ್ಕನಲ್ವಾ, ಅದಕ್ಕೆ ಹಂಗೆ ಆಡ್ತಿದ್ಯಾ? ದೊಡ್ಡರಾದ್ಮೇಲೆ ನೋಡೋನ್ಕಂತಾಗ ನಿಮ್ಮ ಅಪ್ಪಯ್ಯ ನಿಮ್ಮ ದೊಡ್ಡಪ್ಪನ ಥರವ ನೀನು ತೋಟದ ಕಡೆಗೆ ತಲೆ ಹಾಕು ಮಲ್ಗಾಗಿಲ್ಲ ಕಣಂತೆ. ಗೊತ್ತು ನನ್ನ ಕಣಂತೆ ನಿಮ್ದೆಲ್ಲವ ಬಂಡವಾಳ. ನಡಿ ಆತು ಹೋಗೋಣ. ಆಗಲ್ಲ ಇರ್ಲ ಪಾಪ, ನಿಮ್ಮ ತಾತನೇ ಬತ್ತೈತೆ ನೋಡಲ್ಲಿ. ನಾವು ಹೋಗೋಣ ಅಂತಂದರೆ ನಿಮ್ಮ ತಾತನೇ ಬಂದ್ಬಿಡ್ತು. ಊಟ ಮಾಡ್ಕೊಳ್ಳಿ, ಆಮೇಲೆ ಸಂಜೆ ಮೇಲೆ ನಾವು ಹೋಗೋಣಂತೆ ತೋಟದ ಕಡೆ ತಗ, ಆಯಿತಾ? ಆಯಿತು ಬಿಡಜ್ಜಿ, ಯಾವಾಗಲೂ ಹಿಂಗೆ ಮಾಡ್ತೀಯ ನೀನು. ತೋಟದ ಹೋಗೋಣ ಅಂತೀಯ, ಆಮೇಲೆ ಬಾಣ ಅಂತೀಯ, ಬರೀ ಇದಾಯಿತು ನಿಂಗೆ ಯಾವಾಗ ನೋಡಿದ್ರು. ಆಯಿತು ಬಿಡು. ಇದ್ಯಾಕ್ರೆ ಅಜ್ಜಿನೂ ಮೊಮ್ಮಗನು ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಇದ್ಯಾಕ್ಲ ಪಾಪ ಸಪ್ಪ ಕೂತಿದ್ಯಾ? ಏನತ್ಲಾ? ನಿನಗೆ ಸಾಲಿಲ್ಲ ಅಂತಂದ್ರೆ ಸಪ್ಪಗಾಗೋತದ ಹಂಗೆ ಮುಖ ಎಲ್ಲ ನಿಂದು. ಹೋಗ್ಲಾ ಎಲ್ಲಾರು ಆಟ ಆಡಕ್ಕೆ ಹೋಗ್ಲಾ? ಇದ್ಯಾಕ್ಲ ಹಿಂಗೆ ಸಪ್ಪ ಕುಂತಿದ್ಯಪ್ಪ? ಏನು ಇಳ್ಕೊಂಡು ಬಿಡ್ತದ ಈ ಅಜ್ಜಿ. ನನ್ನ ತೋಟದ ಕರ್ಕೊಂಡು ಹೋಗ್ತೀನಿ ಅಂತಿತ್ತು, ನೀನು ಬಂದಿರ್ಲಿಲ್ವಲ್ಲ, ಅದಕ್ಕೆ ಗಾಬರಿ ಮಾಡ್ಕೊಂಡು ಹೋಗಿ ನೋಡ್ಕೊಂಬರೋಣ ಬಾರ್ಲ ಪಾಪ ಅಂತು. ನೋಡಿದ್ರೆ ನೀನೇ ಬಂದ್ಬಿಟ್ಟೆ. ಇನ್ನೇನು ಮಾಡೋದು? ತೋಟನೂ ಇಲ್ಲ ಏನೂ ಇಲ್ಲ, ಅದಕ್ಕೆ ಸುಮ್ಮನೆ ಕುಂತಿದ್ದೀನಿ. ಹೌದೇನಲ್ಲ ಪಾಪ, ಹೋಗ್ಲಿ ಬಿಡ್ಲಿ. ಸಂಜೆ ಹಂಗೆ ಬರೋರಂತೆ ನೀನು ನಿಮ್ಮ ಅಜ್ಜಿನುವೆ. ಅಲ್ಲಿ ಕಣಜ, ಈ ತೊದ್ಕೊಂಡು ಏನು ಮಾಡ್ತಿದ್ದಜ್ಜ ನೀನು ಬರೋದು ಬಿಟ್ಟು? ನನಗಂತವೇ ಗಾಬರಿನೇ ಆಗತ್ತಪ್ಪ. 12-12:30 ಆದ್ರೂ ಮನೆ ತಗ ಪತ್ತಿಲ್ಲ ಅಂದರೆ ನೀನು ಏನು ಅಂತ ಅಂದ್ಕೊಳ್ಳೋಣ ನಾನು. ಅದಕ್ಕೆ ಇವನನ್ನು ಕರ್ಕೊಂಡು ಹೊಂಟಿದ್ದೆ. ತೆಗೆ ನಡಿಲ್ಲ ತೋಟದತ್ರಕ್ಕೆ ಹೋಗತ್ತೆಗೆ ನೋಡ್ಕೊಂಬರೋಣ. ಹಂಗೆ ಏನೇನು ಆಗೈತೆ, ಏನು ಹೂವಿನ ಗಿಡ ಬೇರೆ ಹಾಕಿದ್ನಲ್ಲ ನಾನು, ಅದನ್ನೆಲ್ಲವ ನೋಡ್ಕೊಂಬರೋಣ ತೆಗೆ ಅಂತವ ಹೊಂಟಿದ್ದೆ ಕಣಜ. ಅಷ್ಟೊತ್ತಿಗೆ ನೀನು ಬೋಯಿಗೆ ಬಂತಲ್ಲ, ಕೇಳಿಸ್ತು ಸೌಂಡು. ಇನ್ನೇನು ಬಂದಲ್ಲ ಅಂತವ ಸುಮ್ಮನೆ ಅದು. ಹೌದೇನಮ್ಮೆ. ಒಂಚೂರು ಹುಳ ಇಲ್ಲವಾ ನೀಟಾಗಿ ಎಲ್ಲವ ತೆಗೆದು ಹಾಕಿ ಮಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾತು. ಹುಳುಗಳು ಬೇರೆ ಇರುವೆ ಬೇರೆ ಹತ್ಕೊಂಡ್ಬಿಟ್ಟಿದ್ದು ಒಂದಿಟ್ಟು ಹುಳುಗಳಿಗೆ, ಅದನ್ನೆಲ್ಲವ ತೆಗ್ದಾಕಿ ಬರೋಷ್ಟರಲ್ಲಿ ಇಷ್ಟೊತ್ತು ಹಾತ್ಕಣಮ್ಮಿ. ಇಲ್ಲ ಅಂತಂದಿದ್ರೆ ಬಿರ್ನೆ ಬರ್ತಾ ಇದ್ದಿ. ಇರುವೆ ಒಂದು ಕತ್ಕೊಂಡ್ರೆ ಎಲ್ಲ ಹತ್ಕೊತ್ಕೊಂಡ್ಬಿಡ್ತಾವೆ ಸಾಲಾಗ ಮೇಲೆ. ಅದಕ್ಕೆ ನೋಡಿ ಎಲ್ಲ ಔಷಧಿ ಎಲ್ಲ ಹೊಡೆದು ಬಂದೆ. ಅದಕ್ಕೆ ತಡ ಆತು. ನಡಿಯವ ಹೊಟ್ಟೆಲ್ಲವ ಚುರುಗುಡ್ತೈತಿ. ಒಂದಿಟ್ಟು ಊಟಕ್ಕಿಟ್ಟು ಏನಾದ್ರು ಹಾಕ್ತಿ ಏನು? ಏನು ತಿಂಡಿ ಮಾಡಿದಿರಿ? ಏನು ಇವತ್ತು ಅಡುಗೆ ಮಾಡಿದಿರಿ? ಏನು ಮಾಡಿದಿರಿ? ತಿಂಡಿ ತಿನ್ನಕ್ಕಾಗಕ್ಕಿಲ್ಲ ಕಡೆ ನನಗೆ. ಹೇಳೋಗಿದ್ದೆ ನಾನು ಸಾಸಿಗೆ ತಿಂಡಿ ಮಾಡ್ಬೇಕಣವ, ನನ್ನ ಕೈಲಿ ತಿನ್ನಕ್ಕಾಗಕ್ಕಿಲ್ಲ, ಏನಾದ್ರು ಮುದ್ದೆ ಸಾರು ಏನಾದ್ರು ಮಾಡುವಂತವ. ಏನು ಮಾಡಿದ್ದಳೆ? ಭಾನುವಾರ ಬೇರೆ ಇವತ್ತು. ಈ ನನ್ನ ಮಗ ಬೇರೆ ಅವನೇ ಮನೇಲಿ. ಇನ್ನೆಲ್ತೀನಿ ಅಡುಗೆ ಮಾಡೋಳು ಬಿಡು, ತಿಂಡಿನೇ ಮಾಡಿರ್ತಾಳೆ. ನಡಿ ಉಣ್ಣಕ್ಕಾಕ್ ನಡಿಯತ್ತಾಗಿ.
ಏ ಅಜವ್ ತಿಂಡಿ ಏನು ಮಾಡಿಲ್ಲ ಕಣ ನಡೆಯಜ. ಇವತ್ತು ಬಸ್ಸಾರುವೆ ಮುದ್ದೆನೂ ಮಾಡಿದ್ದೀವಿ. ಸೊಪ್ಪು ಕಿತ್ಕೊಂಬಂದಿದ್ನಲ್ಲ ಅನ್ಗನೆ ಸೊಪ್ಪು. ಏಟ್ ಚಂದಾಗಿ ಬಂದಿತ್ತು ಅಂತೇಜ. ಇಲ್ಲೇ ಪಕ್ಕ ತೋಟದಲ್ಲಿ ಹೋಗಿದ್ದೆ. ಮಳೆ ಬಿದ್ದಿರೋದ್ಕೋದುವೆ ಅನ್ಗನೆ ಸೊಪ್ಪು ಅಷ್ಟು ಚೆನ್ನಾಗಿ ಬಂದಿದ್ದು. ಅದಕ್ಕೆ ಕಿತ್ಕೊಂಬಂದಿದ್ದೆ. ಬಸ್ಸಾರುವೆ ಒಂದಿಟ್ಟು ಮುದ್ದೆನೂ ಮಾಡೋಳೆ. ನಡಿ ಸೊಪ್ಪಿನ ಸಾರು ಇದೈತಿ ಇನ್ನೇನು. ಸೊಪ್ಪುವೆ ಬಸ್ಸಾರು ತಿನ್ನುವಂತೆ. ನಡಿ ತಿನ್ನು. ಕೈ ಕಾಲು ಮುಖ ತೊಳ್ಕ ನಡಿ, ಉಣ್ಣಕ್ಕಾಗ್ತೀನಿ. ನಾಳೆನೋ ಸುಮ್ಮ ಏನೋ ಅಲ್ಲೇ ಒಂಚೂರು ಪಾತ್ರೆ ತೊಳಿತೀನಿ ಅಂತವ. ಇತ್ಲಲ್ಲಿ ಪಾತ್ರೆ ತೊಳಿತಾವಳೆ. ಅವಳೇನು ಕರೆಯೋದು ಬೇಡ, ನಾನೇ ಉಣ್ಣಕ್ಕಾಗ್ತೀನಿ. ನಡಿ ಉಣ್ಣುವಂತೆ. ಹೆಂಗವ ಬೊಸ್ಸಾರು ಮುದ್ದೆ ಮಾಡಿದಿರಲ್ರಿ ಸೌದ್ಯ ಪುಣ್ಯ ಕಂಡ್ರಿ ನೀವಿಬ್ರುವೆ. ನಾನು ನನ್ನ ಮಗ ಬೇರೆವ್ ನನಗೆ ಇನ್ನೆಲ್ಲಿ ಬೊಸ್ಸಾರು ಮಾಡೋರೆ ಅಂತ ಅಂದ್ಕೊಂಡೆ. ಹೆಂಗೋ ಮುದ್ದೆ ಬೊಸ್ಸಾರ ಮಾಡಿದ್ದೀರಾ. ಪರವಾಗಿಲ್ಲ ಬಿಡ್ರಿ ಇಬ್ರುವೆ. ನಡೀರಿ. ಬೊಡ್ಸ್ ನಡಿಯೇ ಪಾಪ. ಒಳಗೆ ಬಾರ್ಲ. ಇದು ಯಾಕೆ ಹಿಂಗೆ ಕುತ್ಕೊಂಡು ಹಿಂಗೆ ಬೇಜಾರ ಕೂತಿದ್ದಿಲ್ಲ. ಇಲ್ಲ ಆಟ ಆಡೋಕೆ ಹೋಗು, ಇಲ್ಲ ಒಳಗೆ ಬಾ. ಟಿವಿ ಆದ್ರೂ ನೋಡ್ಬಾ ಕುತ್ಕೊಂಡು. ನಡಿಯೇ ಹೊಟ್ಟೆ ಚುರು ಕೊಡ್ತೈತೆ ನನಗೆ. ಬೊಡ್ಸ್ ನಡಿಯೇ ಮೊದಲು. ಅಯ್ಯೋ ನಾನು ಏನು ಮಾಡೋಣ ಏನೋ ಗೊತ್ತಾಗ್ತಾನೆ ಇಲ್ಲ. ಇವತ್ತು ಸುನೀಲ ಬೇರೆ ಅವ್ರ ಅಜ್ಜಿ ಮನೆಗೆ ಯಾವಾಗಲೂ ಹೊಂಟೋಯ್ತಾನೆ. ನನಗೆ ಬೋರ್ ಆಯ್ತಾ ಇರ್ತದೆ ಮನೇಲಿ ಕುತ್ಕೊಳ್ಳೋಕ್ಕೆ. ರಾಜನೇ ಕೊಡಬಾರ್ದು ಅನಿಸ್ತದೆ ಅತ್ತಾಗಿ. ಇದೇನಪ್ಪಿದು ಗಾಡಿಗೆ ಇಲ್ಲೇ ಬಿಟ್ಟು ಹೊಂಟೋಗೈತಲ್ಲ ಅಜ್ಜ. ಒಂದು ಗಾಡೀಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ. ಹೆಂಗಿದ್ರು ನಾನು ಕಲ್ತ್ಕೊಂಡಿದ್ದೀನಲ್ಲ ಚೂರು ಪಾರು. ಸೈಕಲ್ ಓಡಿಸ್ತೀನಲ್ಲ. TBS ಸೈಕಲ್ ತರನೇ ಅಂತ ಅಂತಿದ್ದ ಅವತ್ತು ಕೃಷ್ಣ. ಸೈಕಲ್ ತರನೇ ಅಂದಮೇಲೆ ಹಿಂಗೆ ಎಕ್ಸ್ಲೀಟ್ರ್ ಕೊಡೋದು ಅಷ್ಟೇ ಅಂತ ಅಂದನಲ್ಲ. ಎಕ್ಸ್ಲೀಟ್ರ್ ಕೊಟ್ಕೊಂಡು ಹೋಗ್ಬಿಟ್ಟು ಬರೋಣ ಒಂದು ರೌಂಡು. ಅವಾಗಾದ್ರೂ ನಂಗೆ ಬೇಜಾರು ಕಳೀತದೆ. ತಾತನ ಕೈಲಿ ಸಿಗಾಕೊಂಬಿಟ್ರೆ ಏನು ಮಾಡೋದಪ್ಪ. ಎಲ್ಲಿ ಗೊತ್ತಾಯ್ತದೆ. ತಾತ ಈಗ ತಾನೇ ಮುದ್ದೆ ತಿನ್ನಕ್ಕೆ ಹೋಗೈತೆ. ಮುದ್ದೆ ಅನ್ನ ಅಂತವ ತಿನ್ನೋಷ್ಟರಲ್ಲಿ ಅರ್ಧ ಮುಕ್ಕಾಲು ಗಂಟೆ ಆಯ್ತದೆ. ಅಷ್ಟೊತ್ತಿಗೆ ಒಂದು ರೌಂಡೆಲ್ಲ ಊರ್ತಾ ಹೋಗಿ ಹೈವೇ ಹೋಗಿ ಒಂದೀಟು ಹೈವೇಯಿಂದ ಈ ಕಡೆಗೆ ಬಂದ್ಬಿಡ್ಬೋದು ನಾನು. ಬೇಗ ಹೋಗ್ಬಿಡೋಣ ಅಂತೆಗಿ. ಹೆಂಗಿದ್ರು ಗೊತ್ತಾಗಕ್ಕಿಲ್ಲ. ತಾತಂಗೆ ಬರೋ ಅಷ್ಟರಲ್ಲಿ ತಗೊಂಬಂದು ಗಾಡಿ ನಿಲ್ಲಿಸ್ಬಿಟ್ರೆ ಹೆಂಗೆ ಗೊತ್ತೈತೆ ತಾತಂಗೆ ಗೊತ್ತೇ ಆಗಕ್ಕಿಲ್ಲ. ಬಾ ಗಾಡಿ ಇವತ್ತು ನಾನು ನಿನ್ನ ಸವಾರಿ ಮಾಡ್ಕೊಂಡು ಹೋಗೋದೆಯಾ. ನಡಿ ಹೋಗೋಣ ಬಿರ್ನಿ. ಹೈವೇ ಗೀವೆ ಎಲ್ಲ ತೋರಿಸ್ತೀನಿ. ಅಜ್ಜ ಆದರೆ ನಿನಗೆ ಅವೆಲ್ಲ ತೋರ್ಸೋಕ್ಕಿಲ್ಲ. ನಾನು ಎಲ್ಲವ ತೋರಿಸ್ತೀನಿ. ನಡಿ ಗಾಡಿ ಹೋಗೋಣ. ಇವತ್ತಿಂದವ ಫುಲ್ ನಂದೇ ಹ್ಯಾಂಡ್ ಓವರ್. ನೀನು ನಡಿ. ದೇವ್ರೆ ಪ್ಲೀಸ್ ನಮ್ಮ ಅಜ್ಜಂಗೆ ಗೊತ್ತಾಗದೆ ನಂಗೆ ಕಾಪಾಡಪ್ಪ ನನ್ನ, ಆಯ್ತಾ. ನಾನು ಇವಾಗಲೇ ಜೈ ಅಂತ ಹೋಗಿ ಗಾಡೀಲಿ ಜೈ ಅಂತ ಬಂದ್ಬಿಡ್ತೀನಿ. ಜಾಸ್ತಿ ಹೊತ್ತೇನು ಮಾಡೋಕ್ಕಿಲ್ಲ. ಒಂದು ರೌಂಡ್ ಹೋಗಿ ಬರೋದಷ್ಟೇ. ನನಗೂ TVS ಓಡ್ಸೋಕೆ ಬರ್ತದೆ. ನಮ್ಮ ದಾಳಪ್ಪ ಒಂದ್ಸರಿ ಹೇಳ್ಕೊಟ್ಟಿತ್ತು. ಈಗ ಮರ್ತೋಗೈತೆ. ಒಂಚೂರು ಹಿಂಗೆ ಎಕ್ಸ್ಲೇಟ್ರ್ ಕುಡ್ಕೊಂಡು ಹೋದ್ರೆ ನೆನಪಾಯ್ತದೆ. ಒಂದು ರೌಂಡ್ ಹೋಗಿ ಬಂದ್ಬಿಡ್ತೀನಿ. ಓಕೆ ವೀಕ್ಷಕರೇ, ಇನ್ನೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಅಂದರೆ ನೀವು ಮುಂದಿನ ವೀಡಿಯೋಗಳನ್ನ ನೋಡೋಕ್ಕಾಗಲ್ಲ ವೀಕ್ಷಕರೇ. ಅದಕ್ಕೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬೇಗ. ಅಷ್ಟೊತ್ತಿಗೆ ನಾನೊಂದು ರೌಂಡ್ ಹೋಗಿ ಜೈ ಅಂತ ಬಂದ್ಬಿಡ್ತೀನಿ. ಇಲ್ಲ ಅಂತಂದರೆ ನಮ್ಮ ತಾತನ ಕೈಲಿ ಸಿಗಾಕೊಬಿಡ್ತೀನಿ ವೀಕ್ಷಕರೇ. ಆಯಿತಾ, ಬರ್ತೀನಿ ರೀ. ಗಾಡಿ ಮೇಲೆ ಹೋಗ ಮಜನೇ ಬೇರೆ. ಎಂಥ ಸವಾರಿಯಪ್ಪ. ಅದರಲ್ಲಿ ಕೈ ಬಿಡಿಸ್ಕೊಂಡು ಹಿಂಗೆ ಹೋಯ್ತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ರೋಡ್ ಕ್ರಾಸ್ ಮಾಡಿ ಆ ಕಡೆಗೆ ಹೋದ್ರೆ ಇನ್ನೊಂದು ರೋಡ್ ಸಿಗ್ತದೆ. ಅಲ್ಲಿ ನನ್ನ ಫ್ರೆಂಡು ಸುಷ್ಮಾ ಅವಳಲ್ಲ, ಅವಳ ಮನೆ ಐತೆ. ಅವಳ ಮನೆಗಂತ ಹೋಗಿ ಪೋಸ್ ಕೊಟ್ಬಿಟ್ಟು ಬರೋಣ. ಅವಾಗ ಅವಳು ಗೊತ್ತಾಗುತ್ತೆ ನಾನು ಎಷ್ಟು ದೊಡ್ಡವನು, ಹೆಂಗೆ ಗಾಡಿ ಎಲ್ಲ ಓಡಿಸ್ತೀನಿ, ನಮ್ಮ ಮನೇಲೆಲ್ಲ ಗಾಡಿ ಎಲ್ಲ ಕೊಡ್ತಾರೆ ಅಂತವ. ಅವಳು ಜಾಸ್ತಿ ಆಡ್ತಿರ್ತಾಳೆ ನಾನು ಸೈಕಲ್ ತರಕ್ಕಿಲ್ಲ ಅಂತವ. ಇವಾಗ ನೋಡು ಗಾಡಿನ ತಂದಿದ್ದೀನಿ ಅಂತವ. ಪೋಸ್ ಕೊಟ್ಬಿಟ್ಟು ಬಂದ್ಬಿಡೋಣ. ಹೋಗೋಣ ಬೇಗ. ಸೂಪರ್ ಆಗೈತೆ ತಾತನ ಗಾಡಿ. ಯಾವಾಗಾದ್ರೂ ಚಾನ್ಸ್ ಸಿಕ್ತಾಗ ಹಿಂಗೆ ತಾತನ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಅವಾಗ ಸೂಪರ್ ಆಗಿರುತ್ತೆ. ಅಯ್ಯೋ ಇದ್ಯಾಕಪ್ಪ ಒಂಥರ ಕಾರ್ ಇದೆಲ್ಲ ತಿರುಗ್ದಂಗೆ ಐತೈತಲ್ಲ. ಎಷ್ಟು ಜಾಸ್ತಿ ಕೊಡ್ತಿದ್ದೀನಿ ಏನು. ಅಯ್ಯಯ್ಯೋ ಹಾಳಾದ ಗಾಡಿ ನನ್ನ ಬೀಸ್ಬಿಟ್ಟು ಅದು ಬಿದ್ದೈತಲ್ಲಪ್ಪ. ಏನಪ್ಪ ಮಾಡೋಣ ಇವಾಗ. ಅಮ್ಮ ಮಂಡಿ ಕಾಲೆಲ್ಲ ನೋವು ಯಪ್ಪ. ಯಾರಾದ್ರೂ ಇದ್ರೆ ಬನ್ನಿ ಪ್ಲೀಸ್ ಹೆಲ್ಪ್ ಮಾಡಿ. ಗದಿದ್ರ ಗಾಡಿ ಇನ್ಯಾವಾಗಲೂ ಮುಟ್ಟಲ್ಲ ನಾನಂತವೆ. ಅಮ್ಮ ಕೈ, ಅಮ್ಮ ಕಾಲು ನೋವು. ಏನು ಮಾಡೋಣಪ್ಪ ಈಗ. ಯಾರು ಜನ ಬೇರೆ ಕಾಣ್ತಾ ಇಲ್ಲ. ಅಮ್ಮ ಯಾರಾದ್ರೂ ಎತ್ತಿ ನನ್ನ ಅಮ್ಮ. ಅಯ್ಯೋ ಇದೇನಪ್ಪ ಇದು. ನಮ್ಮ ರಂಗಜ್ಜನ ಗಾಡಿ ಹಂಗೆ ಕಾಣ್ತದಲ್ಲ. ಯಾರ ಗಾಡಿಯಪ್ಪ ಇದು. ರಂಗಜ್ಜನ ಬಿದ್ದಿದ್ದು ಏನು. ಈ ವಜ್ಜಂಗೆ ಓಡ್ಸೋಕ್ಕಾಗಿಲ್ಲ ಅಂದರೆ ಮನೇಲಿರು ಅಂದರೆ ಕೇಳೋಕ್ಕಿಲ್ಲ. ಗಾಡಿ ಎತ್ಕೊಂಡು ಬಂದ್ಬಿಡ್ತದೆ ಹಿಂಗೆ ರೋಡ್ಗೆಲ್ಲವ. ಆ ಹೊಲಕ್ಕೂ ಮನೆಗೂ ಓಡಾಡ್ಕೊಳಪ್ಪ ನೀನು ಎಲ್ಗೂ ಹೋಗ್ಬೇಡ ಅಂದರೂ ಕೇಳೋಕ್ಕಿಲ್ಲ. ರಂಗಜ್ಜಿ ಯಾಕಾದ್ರೂ ಗಾಡಿ ತಗೊಂಬರುತ್ತೋ ಏನೋ. ಬಿದೋಗೈತಲ್ಲ ಈಗ ಏನಪ್ಪ ಮಾಡೋದು. ಈ ವಯಸ್ಸಾದ ಕಾಲದಲ್ಲಿ ಹಿಂಗೆ ಬಿದೋದ್ರೆ ಮೂಳೆ ಗೀಳೆ ಮುರ್ಕೊಂಡು ಏನಾದರೂ ಆದರೆ ಏನಪ್ಪ ಮಾಡೋದು. ಕೇಳಲ್ಲ ಏನಿಲ್ಲ. ರಂಗಜ್ಜಿ ವಯಸ್ಸಾಗೈತೆ ಮನೇಲಿ ರಜಾ ಅಂದರೆ ಕೇಳಲ್ಲ. ಗಾಡಿ ಎತ್ಕೊಂಡು ಬಂದ್ಬಿಡ್ತದೆ ಇಲ್ಲಿ. ಆಗಲ್ಲ ಇದೇನಿದ್ರು ರಂಗಜ್ಜಲ್ಲ. ಈ ಹುಡುಗ ಬಿದ್ದೋನಲ್ಲ ಮಂಜ. ಇಬ್ರು ಬಿದ್ದೋದ್ರು ಏನಪ್ಪ. ಈ ವಜ್ಜ ಆ ಹುಡುಗನ ಯಾಕೆ ಕೂರಿಸ್ಕೊಂಬರಕ್ಕೆ ಹೋತು ಏನು ಕತೆ ಈ ವಜ್ಜಂದು. ಲೇ ಪಾಪ ಇದೆಲ್ಲ ಪಾಪ ಇದ್ಯಾಕ್ಲಿ ಹಿಂಗೆ ಬಿದ್ದಿದ್ರಿ ಎಲ್ಲೆಲ್ಲ ನಿಮ್ಮ ಅಜ್ಜ ಎಲ್ಲೆಲ್ಲ. ಗೌಡ್ರೆ ಸದ್ಯ ಗೌಡ್ರೆ ನೀವಾದ್ರೂ ಬಂದ್ರಲ್ಲ. ನನ್ಗೆ ಇದೆಲ್ಲ ಕಾಗ್ತಿಲ್ಲ ಗೌಡ್ರೆ. ಕಾಲೆಲ್ಲ ನೋಯ್ತೈತೆ, ಕೈ ಎಲ್ಲ ನೋಯ್ತೈತೆ ಗೌಡ್ರೆ. ಬೇಗ ಬನ್ನಿ ಹತ್ರಿ.
ನನ್ನ ಕೈಲಿ ಆಯ್ತಲ್ಲ ಗೌಡ್ರಿ ಅದಕ್ಕೆ ಅದಕ್ಕೆ ಇಲ್ಲೇ ಬಿದ್ದಿದ್ದೀನಿ ಬನ್ನಿ ಗೌಡ್ರಿ ಎತ್ತಿ ಓತೋತೋ ಎಂತ ಕೆಲಸ ಮಾಡ್ಕೊಂಡ್ಲಾ ಇರ್ಲ ಬಂದೆ ಇರ್ಲ ಎತ್ತುತ್ತೀನಿರ್ಲ ಪಾಪ ಇರ್ಲ ಬಂದೆ ಪಾಪ ಸರಿ ನಿಂತ್ಕೊಳ್ಳಿ ಇದ್ಯಾಕ ಅರ್ಧಂಬರ್ಧ ನಿಂತ್ಕೊಂತಿದ್ಯಾ ಯಾಕ್ಲೆ ಏಟಾತೇನಲ್ಲ ಜಾಸ್ತಿ ಕಾಲಿಗೆ ಅಲ್ಕಣ್ಲಾ ಎಲ್ಲೆಲ್ಲ ರಂಗಜ್ಜೆಲ್ಲ ಇದ್ಯಾಕೆ ಇಬ್ರು ದಬಾಕೊಂಡು ಬಿದ್ದೋದ್ರಿ ಏನ್ರಲ್ಲ ಅವ ಅಜ್ಜಿಂಗೆ ಹೇಳ್ತೀನಿ ಎಷ್ಟು ಕಿತ ಹೇಳಿದೀನಿ ಗಾಡಿ ತಗೊಂಡು ಹೈವೇಗೆಲ್ಲ ಬೋರ್ಬಿಡ ಕಣಜ ನೀನು ಗೊತ್ತಾಗಕ್ಕಿಲ್ಲ ಸ್ಪೀಡ್ ಜಾಸ್ತಿ ಹೋಯ್ತೀಯಾ ಬಿದ್ದೋತ್ಯ ಕಣಜ ಅಂತ ಹೇಳಿದ್ರು ಕೇಳಕ್ಕಿಲ್ಲ ನೀನು ಯಾಕ್ಲೆ ಬರಕ್ ಹೋದೆ ಅಜ್ಜನ ಜೊತೆಲಿ ಅಯ್ಯೋ ಗೌಡ್ರೆ ಅಜ್ಜ ಬಂದಿಲ್ಲ ನಾನು ಒಬ್ನೇ ಬಂದಿರೋದು ಏನ್ ಹೇಳ್ತಿದ್ದಿಲ್ಲ ಪಾಪ ಒಬ್ನೇ ಬಂದಿರೋದು ಇದೇನ್ಲ ನೀನು ಒಬ್ನೇ ಗಾಡಿ ಎತ್ಕೊಂಡ್ ಬಂದೇನ್ಲ ಏನ್ಲ ಬಂದಿರೋದು ನಿನಗೆ ನೀನು ಊಟ ತರ್ಲೆ ಅಂತ ವಾರ ಅಂಗಜ್ಜನುವೆ ಗೌರಜ್ಜನುವೆ ದಿನ ಬಾರಿಸ್ತಾರೆ ಆದ್ರೂ ನೀನು ತರ್ಲೆ ಬುದ್ಧಿ ಬಿಡ್ದಂಗೆ ಈ ಗಾಡಿ ಹಾಕ್ಲೆ ಎತ್ಕೊಂಬರಕ್ ಹೋದೆ ಅದು ಹೈವೇಗೆ ಬಂದಿದೆಯಲ್ಲ ಅಯ್ಯೋ ರಾಮ್ವೇ ಅಲ್ಲ ಕಣ್ಲಾ ಒಬ್ನೇ ಇದೆಯಾ ಹೆಂಗೋ ಬಿದ್ದಿದ್ಯಾ ಸರಿ ಹೋತು ಕಣ್ಲಾ ಹೈವೇಲಿ ಯಾರಾದ್ರೂ ಬಂದು ಲಾರಿ ಗೀರಿ ಬಂದು ಗುದ್ಕೊಂಡು ಹೋಗಿದ್ರಿ ಏನು ಗೊತ್ತಿಲ್ಲ ನಿನ್ನೂ ಗಾಡಿನೂ ಎರಡೂ ಅಪ್ಪಚ್ಚಿ ಆಗ್ತಿದ್ದಿರಲಿಲ್ಲ ನೀನು ಅಪ್ಪಚ್ಚಿನೇ ಆಗೋಗ್ತಿದ್ದೆ ಬಿಡು ಕಾಣಿಸ್ತಿರ್ಲಿಲ್ಲ ಹೆಂಗೂ ಯಾರು ಡ್ರೈವರ್ಗೆ ಗಾಡಿ ಪಕ್ಕದಲ್ಲಿ ಬಿದ್ದಿದ್ದೆ ನೂಕೊಂಡು ವಾಲ್ಕೊಂಡು ಹೋಗಿರೋನು ನಿನಗೆ ಏನ್ಲ ಬಂದಿರೋದು ನಿನಗೆ ಮನೆ ತವಿರೋದು ಬಿಟ್ಟು ಇದು ಯಾಕ್ಲ ಗಾಡಿ ಕಿ ಯಾರ್ಲ ಕೊಟ್ಟಿದ್ದು ನಿನಗೆ ಗಾಡಿ ಹೆಂಗ್ಲ ಎತ್ಕೊಬಂದೆ ಕೇಳ್ದೆ ಅಲ್ಲ ನಿಮ್ಮ ಅಜ್ಜನ ಏನು ಹೇಳ್ದೆ ಕೇಳ್ದೆ ಎತ್ಕೊಬಂದ್ಲ ಹೆಂಗೆ ಎತ್ಕೊಬಂದೆ ಹೇಳು ಅಯ್ಯೋ ಈ ಗೌಡ್ರೇನಪ್ಪ ಹಿಂಗ್ ಬೈತ ಕೂತವ್ರೆ ಅಲ್ಲ ನನ್ಗೆ ಏನಾಗೈತಿ ಏನು ಅಂತ ನೋಡಂದ್ಬಿಟ್ಟು ಮೊದಲು ನನಗೆಲ್ಲ ಹೆಂಗ್ ಬೈತವ್ರು ನೋಡಿ ಗೌಡ್ರು ಈ ಗೌಡ್ರೆ ಹಿಂಗ್ ಬೈಬೇಕಾರೆ ಇನ್ನು ನಮ್ಮ ಅಜ್ಜಿ ತಾತ ಹೆಂಗ್ ಬೈಯೋ ನಮ್ಮ ಅಜ್ಜಿನೂ ಅಯ್ಯೋ ನಮ್ಮ ಅಜ್ಜನೂ ಇವತ್ತು ಸಾಯ್ಸಾಕ್ ಬಿಡ್ತಾರ ಅನ್ಸುತ್ತೆ ನನ್ನ ಏನಪ್ಪ ಮಾಡೋದು ನಾಟಕ ಆಡ್ಬಿಡೋನು ಜಾಸ್ತಿ ಕಾಲು ನೋವು ಕೈ ನೋವು ಅಂತವ ಅವಾಗ ನೋವು ನೆಪದಲ್ಲಿ ಮರ್ತ್ಕೊಂಡ್ಬಿಡ್ತಾನೆ ಇಲ್ಲ ಅಂತಂದ್ರೆ ನನಗೇನು ಇಲ್ಲ ಇವತ್ತು ಬೀಳ್ತವೆ ವಧೆಗಳು ಅಷ್ಟೇ ಗೌಡ್ರೆ ನಂಗೆ ಕಾಲು ನೆಡಿಯೋಕ್ಕಾಗ್ತಿಲ್ಲ ಗೌಡ್ರೆ ಕೈ ಎತ್ತಕ್ಕಾಗ್ತಿಲ್ಲ ಮೊದ್ಲು ಅದನ್ನ ನೋಡ್ರಿ ಅಂದ್ರೆ ಬೈತಿದ್ದಾರಲ್ಲ ಗೌಡ್ರೆ ಆಮೇಲೆ ಬೈಯೋರಂತೆ ಮೊದ್ಲು ಕರ್ಕೊಂಡು ಹೋಗ್ರಿ ಗೌಡ್ರೆ ಮನೆ ತವ ಗಾಡಿ ಎತ್ಕೊಳ್ಳಿ ಗೌಡ್ರೆ ನಮ್ಮ ಅಜ್ಜ ನೋಡಿದ್ರೆ ಬೈಯುತ್ತೆ ಗಾಡಿ ತಗೊಂಡು ಕರ್ಕೊಂಡು ಹೋಗ್ರಿ ಗೌಡ್ರೆ ಮೊದ್ಲು ಮನೆಗೆ ಹೋಗೋಣ ನಡೀರಿ ಆಮೇಲೆ ಹೇಳ್ತೀನಿ ಏನಾಯ್ತು ಅಂತವ ಕಾಲೆಲ್ಲ ನೋವು ಗೌಡ್ರೆ ಥೋ ಪಾಪ ನೀನು ಮಾಡ್ಕೊಳ್ಳೋದು ಒಂದೊಂದು ಅಲ್ಕಂಡ್ಲ ನಡಿ ಆತು ಮನೆಗೆ ಹೋಗೋಣ ನಡಿ ಗಾಡಿ ಎತ್ಕೊತೀನಿ ನೀರು ಗಾಡಿಲೇ ಹೋಗೋಣ ಹಿಂದೆ ಕುತ್ಕೊಳ್ಳುವಂತ ನಿಧಾನ ಕುತ್ಕೊಳ್ಳುವಂತೆ ಇರು ಗಾಡಿ ಎತ್ಕೊಂತೀನಿ ಹೋಗೋಣ ಈ ಕಡೆ ವಾಲ್ತವಿಂದ ಹೋಗ್ತೀನಿ ಕುತ್ಕ ನೀನು ಗಟ್ಟಿ ಕುತ್ಕ ಗಟ್ಟಿಗೆ ಇಟ್ಕೊಂಡಿದ್ದೆ ತಾನೇ ನಾನು ಗಟ್ಟಿಗೆ ಇಟ್ಕೊಂಡು ಕುತ್ಕೊಳ್ಳಪ್ಪ ಬಾತ್ ಬಿದ್ದಿದ್ದೀಯೋ ಆಮೇಲೆ ಹುಷಾರು ಕಂಡ್ಲೆ ಏನು ಮಾಡ್ಕೊಂಡಿದ್ದೀವಿ ಏನೋ ಮೊದಲು ಆಸ್ಪತ್ರೆಗೆ ಹೋಗೋಣ ಏನು ಮನೆಗೆ ಹೋಗೋಣಲ್ಲ ಅಯ್ಯೋ ಆಸ್ಪತ್ರೆಗೆ ಹೋಗ್ಬಿಟ್ರೆ ಸಿಗಾಕೊಂಡ್ಬಿಡ್ತೀನಲ್ಲ ಏನೂ ಆಗಿಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ರೆ ಡಾಕ್ಟ್ರು ಬೇಡ ಬೇಡ ಮನೆಗೆ ಹೋಗೋಣ ಅಂತ ಹೇಳ್ಬಿಡೋಣ ಗೌಡ್ರೆ ಮನೆ ತವೇ ಹೋಗೋಣ ಗೌಡ್ರೆ ಮೊದಲು ನಮ್ಮ ಅಜ್ಜಂಗೆ ಗಾಡಿ ಕೊಡಬೇಕು ಇಲ್ಲ ಬೈಯುತ್ತೆ ಮನೆಗೆ ಹೋಗೋಣ ನಡೀರಿ ಗೌಡ್ರೆ ಆಮೇಲೆ ತಿರುವ ಜಾಸ್ತಿ ನೋವಿದ್ರೆ ಆಸ್ಪತ್ರೆಗೆ ಹೋಗೋಣಂತೆ ಮನೆಗೆ ಹೋಗೋಣ ಗೌಡ್ರೆ ಮೊದಲು ಸರಿ ಕಣ್ಲ ಪಾಪ ಹಂಗೆ ಮಾಡೋದು ನಡಿಯತ್ತಾಗಿ ಮನೆಗೆ ಹೋಗೋಣ ಈ ಹೊಲ್ತವಿಂದನೇ ಹೋಗೋಣ ಆ ಕಡೆಯಿಂದವಾ ಈ ಕಡೆಯಿಂದ ಏನು ಬೇಡ ಹೈವೇ ರೋಡಲ್ಲಿ ನನಗೂ ಸೂರ್ಯ ಓಡ್ಸಕ್ಕೆ ಬರೋಕ್ಕಿಲ್ಲ ಏನೂ ಇಲ್ಲ ಯಾಕೆ ಬೇಕು ಈ ಕಡೆಯಿಂದ ನೀವು ಹೋಗೋಣ ನಿಮ್ಮ ಅಜ್ಜ ಬೇರೆ ಟೆನ್ಷನ್ ತಗೊಂಡಿರ್ತದೆ ಗಾಡಿ ಕಾಣ್ತಿಲ್ಲ ನೀನು ಕಾಣ್ತಿಲ್ಲ ಅಂದರೆ ನಡಿ ಅತ್ತಾಗ ನೀನು ಹೇಳೋದು ಸರಿಯಾ ಮನೆ ತವೇ ಹೋಗ್ಬಿಡೋದು ಮೊದಲು ಆಮೇಲೆ ನೋಡ್ಕೊಳ್ಳೋಣಂತೆ ಅಲ್ಲಿಂದ ತಿರುವ ಆಸ್ಪತ್ರೆಗೆ ಹೋಗೋದಿದ್ರು ಹೋಗಿ ಬರೋರಂತ ನಿಮ್ಮ ಅಜ್ಜಿನೂ ನೀನುವೇ ನಡಿ ಹೋಗೋಣ ಮನೆ ತವ ಸರಿ ಕಣ್ಗೌಡ್ರೆ ನಡೀರಿ ಬಿರ್ಬಿರ್ನೆ ಕಾಲೆಲ್ಲ ನೋಯ್ತೈತೆ ಜಾಸ್ತಿ ನನಗೆ ಕೈಯಂತೂ ಎತ್ತಕ್ಕೆ ಆಯ್ತಾ ಇಲ್ಲ ಗೌಡ್ರೆ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ ಈಗ ಮನೆಗೆ ಹೋಗಿ ನಮ್ಮ ಅಜ್ಜಿ ತಾತನ ಹತ್ರ ಎಷ್ಟು ಬೈಸ್ಕೋಬೇಕೋ ಗೊತ್ತಿಲ್ಲ ವೀಕ್ಷಕರೇ ಬೈಸ್ಕೋಬೇಕಾದ್ರೆ ನೀವೆಲ್ಲ ನನ್ನ ಜೊತೆಲಿ ಇರ್ತಿರತ್ತಾನೆ ಆಯಿತು ವೀಕ್ಷಕರೇ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ